ನಿಮಗೂ ಹೇರ್ ಫಾಲ್ ಸಮಸ್ಯೆ ಇದೆಯಾ? ಹೇರ್ ಫಾಲ್ ಸಮಸ್ಯೆ ಇದ್ದರೆ ಈ ರೆಮಿಡಿಯನ್ನು ಯೂಸ್ ಮಾಡ್ಕೊಂಡು ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನಮಸ್ತೆ ಎಲ್ರಿಗೂ. ಈಗಿನ ಇದರಲ್ಲಿ ಎಲ್ಲರಿಗೂ ಸಹ ಒಂದೇ ಸಮಸ್ಯೆ, ಏನು ಹೇಳಿ ನೋಡುವ, ಕೂದಲು ಉದುರೋದು ಸಮಸ್ಯೆ ಅಲ್ವಾ? ಹುಡುಗರೇ ಆಗಲಿ ಹುಡುಗಿಯರಾಗಲಿ ಎಲ್ಲರಿಗೂ ಸಹ ಒಂದೇ ಸಮಸ್ಯೆ, ಕೂದಲು ತುಂಬ ಉದುರ್ತಾ ಉಂಟು ಅಥವಾ ಡ್ಯಾಂಡ್ರಫ್ ಆಗಿದೆ, ಏನು ಮಾಡೋದು ಅಂತೇಳಿ. ಅದಕ್ಕೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಯಾವ ಥರ ಅದನ್ನು ಕಂಟ್ರೋಲಲ್ಲಿ ತರ್ಬೋದು ಅಂತೇಳಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೇವೆ. ಇದಕ್ಕೆಲ್ಲ ಕಾರಣ ಅಂತೇಳಿದರೆ ನಾವು ತಗೊಳ್ಳುವಂಥ ಫುಡ್ಡು ಅಂತೇಳಿದರೆ ಕರೆಕ್ಟಾಗಿರುವಂಥ ಒಂದು ಫುಡ್ ನಾವು ತಗೊಳ್ಳೋದಿಲ್ಲ, ಮತ್ತು ಒಂಥರ ಜಂಕ್ ಫುಡ್ಡು ಆ ಥರ ಎಲ್ಲ ತೊಗೊಂಡ್ರೆ ಸಹ ಈ ಥರ ಒಂದು ಪ್ರಾಬ್ಲಮ್ಮು ಕ್ರಿಯೇಟ್ ಆಗ್ತದೆ. ಮತ್ತು ನಮ್ಮ ಒಂದು ಜೀವನ ಶೈಲಿ ಸಹ ಅದಕ್ಕೊಂದು ರೀಸನ್ನು, ಈ ಕೂದಲು ಉದುರು ಸಮಸ್ಯೆಗೆ, ಮತ್ತು ಸ್ಟ್ರೆಸ್ಸು ಆ ಥರ ಎಲ್ಲ ತಗೊಳ್ಳುವಾಗ. ಹಾಗಾಗಿ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಕೆಲವೊಂದು ವಸ್ತುಗಳನ್ನು ಅದರ ಸಹಾಯದಿಂದ ನಾವು ಈ ಕೂದಲು ಉದುರೋ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು. ಇದು ಸುಲಭ ಅಂತೇಳಿದರೆ ತುಂಬ ಸುಲಭ, ಮತ್ತು ಇದೊಂದು ನೈಸರ್ಗಿಕ ಪರಿಹಾರನೇ ಅಂತೇಳಿದರೆ ಇದರಲ್ಲಿ ಕೆಮಿಕಲ್ ಆಗಲಿ ಅಂಥದ್ದು ಏನಿಲ್ಲ. ನೀವು ಈಗ ಹೊರಗಡೆ ಹೋಗಿ ತರುವಂಥದ್ದಂದರೆ ಮೆಡಿಕಲ್ ಶಾಪಲ್ಲಿ ಆ ಥರ ಏನಿಲ್ಲ, ಮನೆಯಲ್ಲಿ ಇರುವಂಥದ್ದೇ ಸಾಕು ಇದಕ್ಕೆ. ಅದರಲ್ಲೂ ಇತ್ತೀಚಿನ ಅಂತೇಳಿದರೆ ಇದೆಲ್ಲ ಒಂದು ನಾವು ತಗೊಳ್ಳುವಂಥ ಫುಡ್ ನಾನು ಹೇಳೋದೀಗ ಈಸಿ ಅಂತೇಳಿದರೆ ತುಂಬ ಈಸಿ. ಕೂದಲು ಉದುರುತ್ತಾ ಉಂಟು ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೇವೆ, ಹೇರ್ ಮಾಸ್ಕ್ ಹಾಕ್ತೇವೆ, ಆಮೇಲೆ ಆಯಿಲನ್ನು ಯೂಸ್ ಮಾಡ್ತೇವೆ. ಎಲ್ಲ ನಾವಂದರೆ ಈಗ ಡಾಕ್ಟ್ರ್ ಹತ್ರ ಹೋಗ್ತೇವೆ, ಎಲ್ಲ ಟ್ರೀಟ್ಮೆಂಟಲ್ಲಿ ತೊಗೊಂಡ್ರೂ ಸಹ ಕಮ್ಮಿ ಆಗೋದಿಲ್ಲ ಅಂತೇಳಿದರೆ ಕೆಲವೊಂದು ನಾವೊಂದು ತಗೊಳ್ಳೋ ಫುಡ್ ಉಂಟಲ್ಲ ಅದರಿಂದ ಸಹ ನಮ್ಮ ಹೇರ್ ಗ್ರೋತ್ ಆಗ್ತದೆ. ಇಂಥದ್ದೆಲ್ಲ ಒಂದು ವಸ್ತು ಉಂಟಲ್ಲ, ನೀರಲ್ಲಿ ಒಂದು ಮಿಕ್ಸ್ ಮಾಡಿ ಕುಡಿದ್ರೆ ಸಾಕಾಗ್ತದೆ. ನಮ್ಮ ಈ ಕೂದಲು ಒಳಗಡೆಯಿಂದ ಸ್ಟ್ರಾಂಗ್ ಆಗಿ ಬರಲಿಕ್ಕೆ ಸಹ ಒಂದು ಕಾರಣ. ಕೂದಲು ಉದುರುವಂಥ ಒಂದು ಸಮಸ್ಯೆಗೆ ಒಂದು ನೈಸರ್ಗಿಕ ಪರಿಹಾರ ಅಂತ ಹೇಳಿದ್ನಲ್ಲ, ಫಸ್ಟ್ ಬಂದು ನಾವು ಇದನ್ನು ಪೇಸ್ಟ್ ಮಾಡಿ ಸಹ ಹಚ್ತೇವೆ ತಲೆಗೆ, ಅಥವಾ ಎಣ್ಣೆಗೆ ಇದನ್ನು ಹಾಕಿ ಬಿಸಿ ಮಾಡ್ತೇವೆ. ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಏನಂತೇಳಿ, ಮೆಂತ್ಯ ನೀರುಂಟಲ್ಲ ಅದು ಕುಡಿತಾ ಬರೋದ್ರಿಂದ ಸಹ ಹೇರ್ ಗ್ರೋತ್ ಆಗ್ತದೆ. ನೋಡಿಕೊಂಡು ನೀವು ಯೂಸ್ ಮಾಡಿ, ಯಾಕಂತೇಳಿದರೆ ಒಬ್ಬರು ಹೆಲ್ತಿಗೆ ಮೆಂತ್ಯ ಸಹ ಆಗೋದಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು. ಹಾಗಾಗಿ ನೀವು ತಗೊಳ್ಳುವಾಗ ಸ್ವಲ್ಪ ಕ್ವಾಂಟಿಟಿ ನೀರನ್ನು ನೀವು ಕುಡಿದು ನೋಡಿ. ಅದನ್ನು ಮೆಂತ್ಯದಲ್ಲಿ ಪ್ರೋಟೀನ್ ಮತ್ತು ನಿಕೋಟಿನ್ ಅಂತೇಳಿ ಒಂದು ಆಮ್ಲ ಅದರಲ್ಲಿ ಉಂಟು. ಇದು ಕೂದಲ ಬೇರು ಉಂಟಲ್ಲ, ನಮ್ಮ ಈ ತುದಿ ಇಲ್ಲಿ ಈಗ ಅಡಿ ಉಂಟು ನೋಡಿ, ಇದು ಒಂದು ಸ್ಟ್ರಾಂಗ್ ಆಗ್ತದೆ ಈ ನೀರೆಲ್ಲ ಕುಡಿಯೋದ್ರಿಂದ. ಇದಕ್ಕೇನಿಲ್ಲ ನೋಡಿ, ನೀವು ರಾತ್ರಿ ಮೆಂತ್ಯ ಬೀಜಗಳನ್ನು ಇದರಲ್ಲಿ ನೀರಲ್ಲಿ ನೆನೆಸಿಟ್ಬಿಡಿ ರಾತ್ರಿ. ಬೆಳಿಗ್ಗೆ ಎದ್ದು ಅದನ್ನು ಸೋಸಿ ನೀವು ಅದನ್ನು ಕುಡಿತಾ ಬನ್ನಿ. ಹೀಗೆ ಮಾಡೋದ್ರಿಂದ ಈ ಕೂದಲು ಉದುರೋದು ಕಡಿಮೆ ಆಗ್ತಾ ಹೋಗ್ತದೆ, ಮತ್ತು ಹೊಸ ಕೂದಲ ಬೆಳವಣಿಗೆ ಸಹ ಇದರಿಂದ ಸ್ಟಾರ್ಟ್ ಆಗ್ತದೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಖಾಲಿ ಕೂದಲು ಸಮಸ್ಯೆಗೆ ಮಾತ್ರ ಅಲ್ಲ, ಇದು ಹಲವಾರು ಒಂದು ತೊಂದರೆಗೆ ಸಹ ಒಂದು ಒಳ್ಳೆಯ ಮನೆ ಮದ್ದಿದು ಮೆಂತ್ಯ ಉಂಟಲ್ಲ ಅದು. ಆದರೂ ಸಹ ನಾನು ಹೇಳೋದಂತಂದರೆ ಕೆಲವೊಬ್ಬರಿಗೆ ಮೆಂತ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಅದನ್ನು ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ನೋಡಿ. ನೆಕ್ಸ್ಟ್ ಬಂದು ನೆಲ್ಲಿಕಾಯಿ ಜ್ಯೂಸು. ನೆಲ್ಲಿಕಾಯಿ ಸಹ ನಾವು ಈಗ ಕೂದಲ ಬೆಳವಣಿಗೆಗೆ ಅದರದ್ದು ಪೇಸ್ಟ್ ಆಗಲಿ ಅದರ ಪೌಡರು ಅದೆಲ್ಲ ತುಂಬ ಯೂಸ್ ಮಾಡ್ತೇವೆ. ಎಣ್ಣೆಗೆ ಸಹ ಇದನ್ನು ಹಾಕಿ ಬಿಸಿ ಮಾಡಿ ಆ ಎಣ್ಣೆಯನ್ನು ಸಹ ನಾವು ಹಚ್ಕೊಳ್ತೇವೆ ತಲೆಗೆ. ಇದರಲ್ಲಿ ವಿಟಮಿನ್ ಸಿ ತುಂಬ ಇದೆ ನೆಲ್ಲಿಕಾಯಿಯಲ್ಲಿ. ಮತ್ತು ಇದು ನಮ್ಮ ಈ ನೆತ್ತಿ ಉಂಟಲ್ಲ, ನೆತ್ತಿಯ ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡ್ತದೆ ನೆಲ್ಲಿಕಾಯಿ. ಹಾಗಾಗಿ ಈ ಒಣ ನೆಲ್ಲಿಕಾಯಿ ಸಿಕ್ಕಿದರೆ ಅದನ್ನೇ ಯೂಸ್ ಮಾಡಿ. ಇಲ್ಲ ಅಂತೇಳಿದರೆ ಈ ಹಸಿ ನೆಲ್ಲಿಕಾಯಿ ಸಹ ನೀವು ಚಟ್ನಿ ಥರ ಯೂಸ್ ಮಾಡ್ಬೋದು, ಅಥವಾ ನೀವು ಅದನ್ನು ತಿನ್ಬೋದು. ಹಾಗೆಲ್ಲ ನೀವು ಯೂಸ್ ಮಾಡ್ಬೋದು. ಒಣ ನೆಲ್ಲಿಕಾಯಿ ಸಿಕ್ಕಿದರೆ ನೀವು ರಾತ್ರಿ ಅದನ್ನು ನೀರಲ್ಲಿ ನೆನೆಸಿಟ್ಕೊಳ್ಳಿ. ಬೆಳಿಗ್ಗೆ ಆ ನೀರನ್ನು ನೀವು ಕುಡಿಯೋದ್ರಿಂದ ಕೂದಲು ದಪ್ಪ ಆಗ್ತದೆ, ಮತ್ತು ಒಂದು ಸ್ಟ್ರಾಂಗ್ ಆಗಿ ಬೆಳಲಿಕ್ಕೆ ಸಹ ಒಂದು ಸಹಾಯ ಮಾಡ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇದು ಸಹ ಹಾಗೆಯೇ, ಖಾಲಿ ನಮಗೆ ಮೇಲ್ಗಡೆಯಿಂದ ನಾವು ಯೂಸ್ ಮಾಡೋದಲ್ಲ, ಇದನ್ನು ಸಹ ನಾವು ಹೊಟ್ಟೆಗೆ ತಗೊಳ್ತಾ ಬರೋದ್ರಿಂದ ತುಂಬ ಬೆನಿಫಿಟ್ ಉಂಟು ಈ ನೆಲ್ಲಿಕಾಯಿಯಲ್ಲಿ. ನಿಮ್ಗೆ ತುಂಬ ಜನರಿಗೆ ಗೊತ್ತಿದೆ ಈಗ ಮೆಂತ್ಯ ನೆಲ್ಲಿಕಾಯಿ ಎಲ್ಲ ಎಷ್ಟು ಯೂಸ್ ಉಂಟಂತೇಳಿ. ಹಾಗೆ ನೀವು ಸಿಕ್ಕಿದರೆ ಈ ನೆಲ್ಲಿಕಾಯಿ ಸಿಕ್ಕಿದರೆ ನೀವು ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಕಾಳಲ್ಲ, ಕೊತ್ತಂಬರಿ ಸೊಪ್ಪು ಸಹ ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಇದೆ ಕೊತ್ತಂಬರಿ ಸೊಪ್ಪಲ್ಲಿ. ಈ ಸೊಪ್ಪನ್ನು ಸಹ ನೀವು ನೆನೆಸಿಡೋದಲ್ಲ, ನೀರಲ್ಲಿ ಬೆಳಿಗ್ಗೆ ಕುದಿಸಬೇಕು. ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ನೀರಲ್ಲಿ ಹಾಕಿ ಕುದಿಸಿ ಇದನ್ನು ಸಹ ನೀವು ಬೆಳಿಗ್ಗೆ ಕುಡಿತಾ ಬರೋದ್ರಿಂದ
ಕೂದಲ ಬೆಳವಣಿಗೆಗೆ ಒಂದು ಒಳ್ಳೆಯದಂತ ಹೇಳಿದರೆ ಇದು ರಕ್ತ ಶುದ್ಧ ಮಾಡ್ತದೆ. ಕೊತ್ತಂಬರಿ ಸೊಪ್ಪಿದು ನೀರು ಉಂಟಲ್ಲ, ರಕ್ತ ಶುದ್ಧೀಕರಣಕ್ಕೆ ತುಂಬ ಒಳ್ಳೆಯದು. ಮತ್ತು ಅದು ಅಲ್ಲದೆ ನಮ್ಮ ನೆತ್ತಿಗೆ ಒಂದು ಒಳ್ಳೆಯ ಒಂದು ಪೋಷಣೆ ಸಹ ಕೊಡ್ತದೆ ಕೊತ್ತಂಬರಿ ಸೊಪ್ಪಿನ ನೀರು. ಗೊತ್ತಾಯ್ತಲ್ಲ, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿದಲ್ಲ, ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಮತ್ತು ನೀರಲ್ಲಿ ಹಾಕಿ ಕುದಿ ತರಿಸಿ ಆಮೇಲೆ ಆ ನೀರನ್ನು ನೀವು ಕುಡಿತಾ ಬನ್ನಿ. ಇದು ಸಹ ತುಂಬ ಹೆಲ್ತ್ ಬೆನಿಫಿಟ್ ಉಂಟು ಇದರಲ್ಲಿ ಸಹ. ಹಾಗೆ ನಿಮಗೆ ಮೆಂತ್ಯ ಕಾಳಾದರೆ ಅದನ್ನು ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಒಣ ನೆಲ್ಲಿಕಾಯಿ ಸಿಕ್ಕಿದರೆ ಅದನ್ನು ಯೂಸ್ ಮಾಡಿ, ಇಲ್ಲ ಕೊತ್ತಂಬರಿ ಸೊಪ್ಪನ್ನು ಸಹ ಯೂಸ್ ಮಾಡಿ. ಇದೆಲ್ಲ ಮನೆಯಲ್ಲಿ ಇರುವಂಥದ್ದೇ. ಹಾಗೆಯೇ ಇದು ನೆಲ್ಲಿಕಾಯಿ ಈಗ ಎಲ್ಲ ಇದರಲ್ಲಿ ಸಿಗ್ತದೆ. ಅಲೋವೆರಾ ನೀವು ಯೂಸ್ ಮಾಡ್ತಾ ಬರೋದರಿಂದ ಸಹ ಇದು ಸಹ ತುಂಬ ಜನರಿಗೆ ಗೊತ್ತಿಲ್ಲದೆ ಇದ್ದವರಿಗೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೇನೆ. ನೀವು ಈ ಅಲೋವೆರಾವನ್ನು ಸಹ ಯೂಸ್ ಮಾಡ್ಬೋದು. ಒಬ್ಬೊಬ್ರಿಗೆ ಏನಾಗ್ತದೆ ಅಂತ ಹೇಳಿದರೆ, ಈಗ ನೀವು ನನಗೆ ಹೇಳ್ಬೋದು ನಿಮ್ಮ ಕೂದಲು ಎಷ್ಟು ಉಂಟಂತೇಳಿ. ನೋಡಿ, ನಂದು ಕೂದಲು ಗಿಡ್ಡನೇ, ನಾನಿಲ್ಲಿ ಫೋಲ್ಡ್ ಮಾಡಿ ಜಡೆ ಹಾಕಿದ್ದೇನೆ. ಆದರೆ ಒಬ್ಬೊಬ್ಬರಿಗೆ ಎಂತ ಆಗ್ತದೆ, ಇಲ್ಲಿ ಕೂದಲು ಗಿಡ್ಡ ಇದು ಸಹ ದಪ್ಪ ಇರ್ತದೆ. ಇದು ಬುಡ ಎಲ್ಲ ಇರ್ತದಲ್ಲ, ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ. ಗಿಡ್ಡ ಇದ್ರೂ ಸಹ ದಪ್ಪ ಆಗಿ ಒಂದು ಒಳ್ಳೆಯ ಬೆಳವಣಿಗೆ ಸಹ ಇರ್ತದೆ. ಒಬ್ಬರಿಗೆ ತುಂಬ ಉದ್ದ ಸಹ ಆಗ್ತದೆ ಕೂದಲು. ಈಗ ನಮ್ಮದೆಲ್ಲ ಕರ್ಲಿ ಹೇರ್ ಅಲ್ಲ, ಹಾಗಾಗಿ ಅದು ಉದ್ದಾಗಿದ್ದು ಸಹ ಗೊತ್ತಾಗೋದಿಲ್ಲ. ಕರ್ಲಿ ಹೇರ್ ಇದ್ದವರು ಸಹ ಇದನ್ನು ಯೂಸ್ ಮಾಡ್ಬೋದಾ, ಈಗ ನಾನು ಹೇಳ್ತಾ ಇರುವಂಥದ್ದು ಯೂಸ್ ಮಾಡ್ಬೋದು. ಉದ್ದ ಹೇರ್ ಇದ್ದವರು ಸಹ ಯೂಸ್ ಮಾಡ್ಬೋದು. ಎಲ್ಲರೂ ಸಹ, ಹುಡುಗರು ಸಹ ಯೂಸ್ ಮಾಡ್ಬೋದು, ಹುಡುಗಿಯರು ಸಹ ಇದನ್ನು ಕುಡಿತಾ ಬರ್ಬೋದು. ಸೈಡ್ ಎಫೆಕ್ಟ್ ಏನಿಲ್ಲ. ಆದರೂ ಸಹ ನಾನು ಹೇಳೋದು, ನೀವು ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದೇ ಸಲ ನೀವು ಜಾಸ್ತಿ ಇದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗ್ಬಿಡಿ. ಈ ಅಲೋವೆರಾ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದರೆ, ಇದುಂಟಲ್ಲ, ಅಲೋವೆರಾ ಯೂಸ್ ಮಾಡೋದ್ರಿಂದ ಈಗ ಚಿಕ್ಕ ಚಿಕ್ಕ ಕೂದಲಿರ್ತದೆ ನೋಡಿ, ಸಣ್ಣದು, ಅದೆಲ್ಲ ಒಂದು ಗ್ರೋತ್ ಆಗಲಿಕ್ಕೆ ಒಂದು ಸಹಾಯ ಮಾಡ್ತದೆ ಅಲೋವೆರಾ. ಮತ್ತು ಇದರಲ್ಲಿ ಅಮೈನೋ ಆಮ್ಲ ಅಂತೇಳಿ ಒಂದು ಅಂಶ ಇದೆ, ಹಾಗಾಗಿ ನಮ್ಮ ಕೂದಲ ಗ್ರೋತಿಗೆ ಸಹ ಒಳ್ಳೆಯದು. ಇದು ಪ್ರತಿದಿನ ನಿಮಗೆ ಬೆಳಿಗ್ಗೆ ಒಂದು 2 ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕುಡಿಬೇಕು. ಇದು ಸ್ವಲ್ಪ ಕಹಿ ಸಹ ಇರ್ತದೆ. ನಿಮ್ಮ ಮನೇಲಿ ಫ್ರೆಶ್ ಆಗಿ ಸಿಕ್ಕಿದರೆ ಇದನ್ನು ಮಾಡಿ, ಇಲ್ಲ ಅಲೋವೆರಾ ಇದು ಜ್ಯೂಸ್ ಸಹ ಸಿಗ್ತದೆ, ಆದರೆ ನೀವು ಅದನ್ನು ತಂದು ಕುಡಿಬಹುದು. ನಾನು ಅದಕ್ಕೆ ಮೊದಲನೇ ಹೇಳ್ತೇನೆ, ನಿಮಗೆ ಇದು ಆದರೆ ಮಾತ್ರ ಕುಡೀರಿ. ನಾನಿಷ್ಟು ಇದರಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನ್ನಿಸ್ತದೆ ಅದನ್ನು ನೀವು ಯೂಸ್ ಮಾಡ್ತಾ ಹೋಗಿ. ಕೂದಲ ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡ್ತಾ ಹೋಗ್ತದೆ. ನೆಕ್ಸ್ಟ್ ಬಂದು ದಾಲ್ಚಿನ್ನಿ ನೀರು ಸಹ ತುಂಬ ಒಳ್ಳೆಯದು. ಇದು ನಮ್ಮ ಎಸಿಡಿಟಿಗೆ, ಗ್ಯಾಸ್ಟ್ರಿಕ್ಗೆ ಎಲ್ಲದಕ್ಕೂ ಸಹ ಒಳ್ಳೆಯದು ದಾಲ್ಚಿನ್ನಿ ನೀರು. ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ಸುಧಾರಣೆ ಮಾಡ್ತದೆ ದಾಲ್ಚಿನ್ನಿ ನೀರು. ಒಂದು ಪೋಷಕಾಂಶ ಉಂಟಲ್ಲ, ಅದು ನಮ್ಮ ನೆತ್ತಿಗೆ ತಲುಪಲಿಕ್ಕೆ ಸಹ ಒಂದು ಕಾರಣ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುವಾಗ ನೋಡಿ, ಅದು ನಮ್ಮ ತಲೆಯಿಂದ ಕಾಲಿನ ನೆತ್ತಿ ತನಕ ಈ ಥರ ಒಂದು ಸರ್ಕ್ಯುಲೇಷನ್ ಆಗ್ತಾ ಇರ್ತದಲ್ಲ, ಹಾಗೆ ನಮ್ಮ ಕೂದಲ ಬೆಳವಣಿಗೆ ಸಹ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿದ್ದರೆ ಮಾತ್ರ ಕೂದಲ ಬೆಳವಣಿಗೆ ಸಹ ಆಗ್ತದೆ. ಇದು ಹೇಗೆ ಮಾಡೋದು ಅಂತೇಳಿದರೆ, ಈ ದಾಲ್ಚಿನ್ನಿ ಒಂದಿಷ್ಟು ಸಣ್ಣ ಪೀಸ್ ತೊಗೊಂಡ್ರೆ ಸಾಕು. ಅದನ್ನು ನೀವು ರಾತ್ರಿ ಇಡೀ ನೀರಲ್ಲಿ ನೆನೆಸಿಟ್ಕೊಂಡ್ಬಿಡಿ. ಕ್ಲೀನ್ ಆಗಿರುವಂಥ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಅಂದರೆ ಬಿಸಿ ಮಾಡಿ ಆರಿಸಿರುವಂಥ ನೀರಲ್ಲಿ ನೀವು ಇದನ್ನು ನೆನೆಸಿಟ್ಕೊಳ್ಬೋದು. ಒಟ್ಟು ಕ್ಲೀನ್ ಆಗಿರುವಂಥ ನೀರಲ್ಲಿ ನೆನೆಸಿಟ್ಕೊಳ್ಳಿ. ಅದನ್ನು ನೀವು ಬೆಳಿಗ್ಗೆ ಆ ನೀರನ್ನು ಕುಡಿತಾ ಬನ್ನಿ. ಜಾಸ್ತಿ ಸಹ ಯೂಸ್ ಮಾಡಬೇಡಿ, ಒಂದಿಷ್ಟು ಸಣ್ಣ ಪೀಸ್ ನೀವು ನೆನೆಸಿಟ್ಕೊಂಡ್ರೆ ಸಾಕಾಗ್ತದೆ. ನಿಯಮಿತ ಒಂದು ಕುಡಿತಾ ಬರೋದ್ರಿಂದ ಸಹ ಒಂದು ಕೂದಲ ಬೆಳವಣಿಗೆಗೆ ತುಂಬ ಒಂದು ಸಹಾಯ ಮಾಡ್ತದೆ. ಕೂದಲ ಬೆಳವಣಿಗೆಗೆ ಅಂತಲ್ಲ, ನಮ್ಮ ಬ್ಲಡ್ ಸರ್ಕ್ಯುಲೇಷನಿಗೆ, ನಮ್ಮ ಹಾರ್ಟಿಗೆ, ನಮ್ಮ ಎಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲದಕ್ಕೂ ಸಹ ಒಂದು ದಾಲ್ಚಿನ್ನಿ ನೀರು ತುಂಬ ಒಳ್ಳೆಯದು. ಹೇಳಿದರೆ ಈಗ ತುಳಸಿ ಗಿಡ ಎಲ್ಲರ ಮನೇಲಿ ಸಹ ಇರ್ತದೆ, ತುಳಸಿ ಎಲೆ ಸಿಗ್ತದೆ ನಿಮಗೆ. ಹಾಗಾಗಿ ಈ ತುಳಸಿ ಎಲೆಯನ್ನು ನಾವು ಯಾಕೆ ಯೂಸ್ ಮಾಡೋದು ಅಂತೇಳಿದರೆ, ಇದು ಬ್ಯಾಕ್ಟೀರಿಯಾ ವಿರುದ್ಧ ಒಂದು ಗುಣ ಹೊಂದಿರ್ತದೆ ತುಳಸಿ ಎಲೆಯಲ್ಲಿ. ಅದು ನೆತ್ತಿಯ ಆರೋಗ್ಯವನ್ನು ಸಹ ಸುಧಾರಣೆ ಮಾಡ್ತದೆ. ಇದು ಹೇಗೆ ತಗೊಳ್ಳೋದು ಅಂತ ಹೇಳಿದರೆ, ಈಗ ಕೊತ್ತಂಬರಿ ಸೊಪ್ಪನ್ನು ನಾವು ಯಾವ ಥರ ಯೂಸ್ ಮಾಡ್ತೇವೆ ನೋಡಿ, ಅದೇ ಥರ ನೆನೆಸಿಡುವಂಥ ಅಗತ್ಯ ಇಲ್ಲ. ಬೆಳಿಗ್ಗೆ ನೀರಲ್ಲಿ ಸ್ವಲ್ಪ ತುಳಸಿ ಎಲೆ ಹಾಕಿ ಕುದಿ ತರಿಸ್ಕೊಳ್ಳಿ. ಹಾಗೆಯೇ ಅದನ್ನು ಸೋಸ್ಕೊಂಡು ಕುಡಿತಾ ಬರೋದ್ರಿಂದ ಸಹ ನಮ್ಮ ಈ ಕೂದಲ ಬೇರುಂಟಲ್ಲ ತುಂಬ ಸ್ಟ್ರಾಂಗ್ ಆಗ್ತದೆ, ಮತ್ತು ತುಂಬ ದಪ್ಪ ಆಗಿ ಬೆಳವಣಿಗೆ ಆಗ್ತದೆ ಈ ಕೂದಲ. ತುಳಸಿ ನೀರು ಕುಡಿಯೋದ್ರಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾನು ಇಷ್ಟೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೆ ಇದರಲ್ಲಿ ಯಾವುದು ಸುಲಭವಾಗಿ ಮಾಡ್ಕೊಳ್ಬೋದು ಅಂತೇಳಿ ನೋಡಿ, ಮತ್ತು ನಿಮ್ಮ ದೇಹಕ್ಕೆ ಇದರಲ್ಲಿ ಯಾವುದು ಆಗ್ತದೆ ನೋಡಿ, ಅದನ್ನು ನೀವು ಯೂಸ್ ಮಾಡ್ತಾ ಬನ್ನಿ.
ತುಂಬ ಒಂದು ಬೆಸ್ಟ್ ಮನೆ ಮದ್ದಿದು. ಇದರಲ್ಲಿ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಜಾಸ್ತಿಯಾಗಿ ಯಾರಿಗೂ ಆಗೋದಿಲ್ಲ. ಆದರೂ ಸಹ ನೀವು ತೊಗೊಳ್ಳುವಾಗ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದನ್ನೆಲ್ಲ ತೊಗೊಳ್ತಾ ಬನ್ನಿ. ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.